ಅದೇ ನಂಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಏಜ್ ಇಸ್ ಜಸ್ಟ್ ಎ ನಂಬರ್. ನಾವು ಒಳಗಡೆಯಿಂದ ಆಮ್, ಒಂದೇನಂತಾರೆ ಆ ಚಾಮ್‌ನ ಉಳಿಸ್ಕೊಂಡ್ಬಿಟ್ರೆ, ಒಳಗಡೆಯಿಂದ ಖುಷಿಯಾಗಿದ್ರೆ ಆಚೆ ಕಡೆನೂ ಅದ್ ಕಾಣುತ್ತೆ. ಬೇಸಿಕಲಿ ನನಗೊಂದ್ ಸ್ವಲ್ಪ ಕಾನ್ಷಿಯಸ್ ಇದೆ, ಬ್ಯೂಟಿ ಕಾನ್ಷಿಯಸ್ ಜಾಸ್ತಿ ಇದೆ. ಚೆನ್ನಾಗ್ ಕಾಣಿಸ್ಕೋಬೇಕು, ದೊಡ್ಡ ಶೋ, ಕೋಟ್ಯಾಂತರ ಜನ ನೋಡ್ತಾರೆ ಅಂದಾಗ ಅದ್ರದ್ದು ಪ್ರಿಪರೇಷನು ಹಂಗೆ ಇತ್ತು. ಅದು ಅಲ್ಲಿ ಕಂಟೆಸ್ಟೆಂಟ್ಸ್ ಕೂಡ ಹೇಳೋರು, "ಏನು ಇದೆಲ್ಲ ಹಚ್ಕೊಂಡೇನಾ ನೀವ್ ಇಷ್ಟ್ ಚೆನ್ನಾಗ್ ಕಾಣೋದು" ಅನ್ನೋರು. "ನೀವ್ ಏನ್ ಹಾಕೊಂಡ್ರು ನಿಮಗ್ ಸೂಟ್ ಆಗುತ್ತೆ" ಅಂತ ಹೇಳೋಳು ರಾಶಿಕಾ. ಅಭಿ ಫ್ಯಾಷನ್ ಸೆನ್ಸಲ್ಲಿ ನಿಮ್ಮನ್ನ ಮೀರ್ಸೋರೇ ಇಲ್ಲ ಅಂತ ಹೇಳೋರು. ಚೆನ್ನಾಗ್ ಕಾಣಿಸುವಾಗ ಧನುಷ್ ಕಾಂಪ್ಲಿಮೆಂಟ್ ಕೊಡೋದು, ಅಶ್ವಿನಿ ಅವ್ರು ಯಾವಾಗ್ಲೂ ಹೇಳೋರು, ಸುದಿ ಅವ್ರು ಎಲ್ರೂ ಹೇಳೋರು. ವೀಕೆಂಡಲ್ಲೂ ಕೂಡ ಅದು ನನ್ನ ಹಾಕೋ ಡ್ರೆಸ್ ಬಗ್ಗೆ ಎಲ್ಲ ಚರ್ಚೆ ಆಗೋದು. ನಂಗೆ ಖುಷಿ ಆಗೋದು. ಓಕೆ, ಇವಾಗ ನನ್ಗಿಂತ ಚಿಕ್ಕ ಚಿಕ್ಕವ್ರು ಇದ್ರು. ಅವ್ರುಗಳನ್ನ ಮೀರಿ ನಾನ್ ಕಾಂಪಿಟೇಷನ್ ಕೊಡ್ತಾ ಇದ್ದೀನಿ, ನಾನ್ ಚೆನ್ನಾಗ್ ಕಾಣಿಸ್ಕೊತಾ ಇದ್ದೀನಿ ಅಂದಾಗ ಅದು ಆಬ್ವಿಯಸ್ಲಿ ನಮ್ಮ ಎಫರ್ಟ್‌ಗೆ ಸಿಕ್ಕಿರೋ ಫಲ ಅನ್ನೋ ತರಾನೇ ಫೀಲ್ ಆಗ್ತಿತ್ತು. ಇನ್ನ ಫುಲ್ ಹೊರಗಡೆ ಬಂದ್ಮೇಲಂತೂ ನೀವ್ ಇವತ್ತೇನ್ ಡ್ರೆಸ್ ಹಾಕ್ತೀರಾ ಅಂತ ನಾವು ಕಾಯ್ತಾ ಇದ್ವಿ. ನಾಳೆ ಏನ್ ಹಾಕ್ಬೋದು, ಈ ಜುವೆಲ್ಸ್ ಎಲ್ಲ ಎಲ್ಲಿಂದ ತಂದಿರೋದಂತೆಲ್ಲ ಎಲ್ರು ನನಗೆ ಮೆಸೇಜ್ ಹಾಕ್ತಾ ಇದಾರೆ. ಸೊ ಅದು ಕೇಳಿದಾಗ ಆಬ್ವಿಯಸ್ಲಿ ಹುಡುಗಿರಿಗೆ ಫಸ್ಟೇ ಸ್ವಲ್ಪ ಹೊಗಳೋದು ಖುಷಿ ಆಗುತ್ತೆ. ಬಟ್ ಜೆನ್ವಿನ್ ಆಗಿ ಬಂದಾಗ ಗೊತ್ತಾಗುತ್ತೆ ಅದು ಜೆನ್ವಿನಾ ಅಲ್ಲ ಅಂತ. ಸಹಜವಾಗಿ ನಂಗೆ ತುಂಬಾನೇ ಖುಷಿ ಆಯ್ತು.